ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇವತ್ತು ಎರಡು ವಿಷಯಗಳ ಕುರಿತು ನೀವು ಚರ್ಚೆ ಮಾಡೋಣ. ಮೊದಲನೇದಾಗಿ, ನಿನ್ನೆ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠದಲ್ಲಿ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂಥ ವಿಚಾರಣೆಯ ಬಗ್ಗೆ, ಹೇಗೆ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಕಪಿಲ್ ಸಿಬಲ್ ಅವರಿಗೆ ಇಬ್ಬರೂ ಜಡ್ಜ್ ಮಹೋದಯರು ಯಾವ ರೀತಿ ಕಪಾಳ ಮೋಕ್ಷವನ್ನು ಮಾಡಿದರು ಅಂತ ಹೇಳ್ತೀನಿ. ಅದಾದ ಮೇಲೆ ಇಂದು ನಡೆಯಲಿರುವಂಥ ಪಶ್ಚಿಮ ಬಂಗಾಳದ ಮೊದಲ ಹಂತದ ಚುನಾವಣೆಯ ಸದ್ಯದ ಅಪ್ಡೇಟ್ಗಳ ಬಗ್ಗೆ, ಇವತ್ತು ಇಡೀ ದಿವಸ ಪಶ್ಚಿಮ ಬಂಗಾಳದ ಮತದಾನದ ಬಗ್ಗೆ ಮಾತಾಡೋಣ. ಎಲ್ಲೆಲ್ಲಿ ಏನೇನು ನೋಡಿತ್ತು ಅಂತ ಮಧ್ಯಾಹ್ನ ವರ್ತಮಾನವನ್ನು ಕೊಡ್ತೇನೆ. ಸಂಜೆ ಹೇಗೆ ಮುಗೀತು, ಎಷ್ಟು ಪರ್ಸೆಂಟೇಜ್ ಆಯಿತು, ಈ ಪರ್ಸೆಂಟೇಜಿಂದ ಯಾವ ರೀತಿಯ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ಬೋದು ಅನ್ನೋ ವಿಚಾರವನ್ನು ಇಡೀ ದಿವಸ ಇವತ್ತು ಪಶ್ಚಿಮ ಬಂಗಾಳದ ಚುನಾವಣೆಗೆ ಮೀಸಲಾಗಿ ಇಡೋಣ. ಸ್ನೇಹಿತರೆ, ನಿನ್ನೆ ಜಸ್ಟಿಸ್ ಎನ್.ವಿ. ಅಂಜಾರಿಯಾ ಮತ್ತು ಜಸ್ಟಿಸ್ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರ ಬೆಂಚಿನಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಪ್ರಕರಣ ಯಾವುದು? ಪ್ರಕರಣ ಐಪ್ಯಾಕಿಗೆ ಸಂಬಂಧಪಟ್ಟಂಥ ವಿಚಾರಣೆ. ಈಗಾಗಲೇ ಮಮತಾ ಬೇಗಮ್ ಅವರು ಅಲ್ಲಿ ಹೋಗಿ ಗಲಾಟೆ ಮಾಡಿದ್ದು, ಕಲ್ಕತ್ತಾದಲ್ಲಿ ಅಲ್ಲಿರುವಂಥ ದಾಖಲಾತಿಗಳನ್ನ ಕಿತ್ಕೊಂಡದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳ ಕೈಯಿಂದ. ಅದರ ಕುರಿತು ತನಿಖೆ ಆಗಬೇಕು ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ನಮ್ಮ ಕೆಲಸಕ್ಕೆ ಇವರು ಭಂಗವನ್ನು ತಂದಿದ್ದಾರೆ, ನಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಒಬ್ಬ ಮುಖ್ಯಮಂತ್ರಿಯಾಗಿ ಅಡ್ಡಿಯನ್ನು ಉಂಟು ಮಾಡಿದ್ದಾರೆ, ಇದರ ಕುರಿತು ತನಿಖೆಯಾಗಬೇಕು. ನಾವು ಐಪ್ಯಾಕ್ ಅನ್ನುವಂಥ ಸಂಸ್ಥೆಯ ಮೇಲೆ ದಾಳಿ ಮಾಡಿದ್ದು ಮನಿ ಲಾಂಡ್ರಿಂಗ್ ವಿಷಯದ ಕುರಿತು, ಯಾವ ಅದಿರು ಹಗರಣದಲ್ಲಿ 50 ಕೋಟಿ ರೂಪಾಯಿಗಳನ್ನು ನಗದಾಗಿ, ಅದರಲ್ಲಿ 25 ಕೋಟಿ ನಗದನ್ನು ಐಪ್ಯಾಕಿಗೆ ಕಳಿಸಿರುವ ವಿಚಾರವಾಗಿ ನಾವು ದಾಳಿ ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮ ಕೆಲಸಕ್ಕೆ ಇವರು ಕರ್ತವ್ಯಕ್ಕೆ ಚ್ಯುತಿ ಮಾಡಿದ್ದಾರೆ. ಆದ್ದರಿಂದ ಇದರ ತನಿಖೆ ಮಾಡಬೇಕು ಅಂತ ಐಪ್ಯಾಕ್ನವರು ಕೋರ್ಟಿಗೆ ಮೊರೆ ಹೋಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಹೇಳಿದಾಗೆ ಎನ್.ವಿ. ಅಂಜಾರಿಯಾ ಮತ್ತು ಪಿ.ಕೆ. ಮಿಶ್ರಾ ಅವರಿದ್ದರು. ಇವರ ವಾದ ಏನು? ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಅವರ ವಾದ ಏನು? ಅವರು ಹೇಳ್ತಾರೆ, ಈ ಪ್ರಕರಣವನ್ನು ನೇರವಾಗಿ ಹೈಕೋರ್ಟನ್ನು ಬೈಪಾಸ್ ಮಾಡಿ ಸುಪ್ರೀಂ ಕೋರ್ಟಿಗೆ ತರುವ ಹಾಗಿಲ್ಲ. ಆಮೇಲೆ ನೀವು ಅನುಚ್ಛೇದ 52 ಉಲ್ಲಂಘನೆ ಅಂತ ಏನು ಹೇಳ್ತೀರಿ, ಅದು ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದೇ ವಿನಃ ಸಂಸ್ಥೆಗಳಿಗೆ ಅದನ್ನು ಬಳಸಲಿಕ್ಕೆ ಆಗೋದಿಲ್ಲ. ಯಾವಾಗ ಹಕ್ಕಿನ ಉಲ್ಲಂಘನೆ ಆಗುತ್ತೋ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಬಹುದು ಅಂತ ಏನೋ ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆಯೋ, ಅದು ಒಂದು ಸಂಸ್ಥೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನುವಂಥ ಸಂಸ್ಥೆಗೆ ಅದು ಅಪ್ಲಿಕೇಬಲ್ ಆಗೋದಿಲ್ಲ. ಆದ್ದರಿಂದ ಈ ಪ್ರಕರಣವನ್ನು ಕೈ ಬಿಡಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಅವರು ವಾದ ಮಂಡನೆ ಮಾಡಿದರು. ಎನ್.ವಿ. ಅಂಜಾರಿಯಾ ಅವರು ಜಾಡಿಸಿದ್ರು ಹೇಳ್ತೀನಿ. ಅವ್ರು ಹೇಳ್ತಾರೆ, ಅಲ್ಲರಿ, ಒಂದು ಸ್ವಾಯತ್ತ ಸಂಸ್ಥೆ, ಸಂವಿಧಾನಾತ್ಮಕವಾದಂಥ ಹಕ್ಕುಗಳನ್ನು ಹೊಂದಿದಂಥ ಪರಮಾಧಿಕಾರ ಹೊಂದಿದಂಥ ಸ್ವಾಯತ್ತ ಸಂಸ್ಥೆ ಒಂದು ಯಾವ ವಿವಾದದಲ್ಲಿ ಉಂಟಾಗಿದೆಯೋ, ಆರೋಪ ಹೊಂದಿದೆಯೋ, ಆ ಸಂಸ್ಥೆಗೆ ತನಿಖೆ ಮಾಡಲಿಕ್ಕೆ, ದಾಳಿ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ವತಃ ತಾನೇ DGPನ ಕರ್ಕೊಂಬಂದು ಗಲಾಟೆ ಮಾಡಿ ದಾಖಲಾತಿಗಳನ್ನ ಕಿತ್ಕೋತಾರೆ ಅಂದರೆ ಇದ್ರ ಕುರಿತು ತನಿಖೆ ಆಗಬೇಕು, ಆಗಬಾರದು ಅಂತ ಎನ್.ವಿ. ಅಂಜಾರಿಯಾ ಹೇಳಿದರು. ಈ ಕಡೆ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಹೇಳ್ತಾರೆ, ಲಾ ಆಫ್ ದ ಲ್ಯಾಂಡ್ ಅನ್ನೋದೇನು ಪಶ್ಚಿಮ ಬಂಗಾಳದಲ್ಲಿ ಇಲ್ವಾ? ಇಷ್ಟ ಬಂದ ಹಾಗೆ ಏನು ಬೇಕಾದರೂ ಮಾಡಬಹುದಾ? ಇದು ಕೇಂದ್ರ ಸರ್ಕಾರ. ಅವಾಗೇನು ಹೇಳ್ತಾರೆ, ಕಪಿಲ್ ಸಿಬಲ್ ಒಂದು ಮಾತು ಹೇಳಿದರು, ಇದು ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ನಡೀತಾ ಇರುವಂಥ ಸಂಘರ್ಷ ಅಂತ ಕಪಿಲ್ ಸಿಬಲ್ ಹೇಳಿದರು. ಅದಕ್ಕೆ ಪ್ರಶಾಂತ್ ಕುಮಾರ್ ಮಿಶ್ರಾ ಆನರಬಲ್ ಜಸ್ಟಿಸ್ ಹೇಳ್ತಾರೆ, ಇದು ದಿಲ್ಲಿ ಮತ್ತು ಪಶ್ಚಿಮ ಬಂಗಾಳ ಮಧ್ಯದ ಸಂಘರ್ಷ ಅಲ್ಲ, ಇದು ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿ, ಒಬ್ಬ ಮುಖ್ಯಮಂತ್ರಿ ಒಂದು ಸ್ವಾಯತ್ತ ಸಂಸ್ಥೆಯ ಅಧಿಕಾರಿಗಳ ಮೇಲೆ ಮಾಡಿದಂಥ ದಾಳಿ. ಅದಕ್ಕೆ ಬೇಕಾದಂಥ ವಿಡಿಯೋಗಳಿದ್ದಾವೆ, ಅದಕ್ಕೆ ಬೇಕಾದಂಥ ದಾಖಲಾತಿಗಳಿದ್ದಾವೆ. ಇದರ ಕುರಿತು ತನಿಖೆ ಮಾಡಬೇಡ ಅಂದರೆ ಯಾವ ನ್ಯಾಯ ಇದು? ತನಿಖೆ ಮಾಡಲೇಬೇಕಾದಂಥ ಪ್ರಕರಣ. ಜೊತೆಗೆ ಇದು ಮುಂದಿನ ದಿವಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಮಾಡಬಹುದು ಅನ್ನೋಂಥ ಪ್ರೆಸಿಡೆನ್ಸ್ ಬಂದರೆ ಬೇರೆ ರಾಜ್ಯಗಳಲ್ಲಿ ಕೇಂದ್ರದ ತನಿಖಾ ಸಂಸ್ಥೆಗಳು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಪಶ್ಚಿಮ ಬಂಗಾಳದ ಸರ್ಕಾರದ ಮೇಲೆ ಈ ರೀತಿಯಾದಂಥ ಹಲವಾರು ಆರೋಪಗಳಿದ್ದಾವೆ. CBI ಅಧಿಕಾರಿಗಳ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಂಥ ದಾಖಲೆ ಇದೆ. ಹೀಗಿರುವಾಗ ನೀವಿಬ್ಬರು ವಕೀಲರು ಬಂದು ಅದರ ಪರವಾಗಿ ವಾದ ಮಂಡನೆ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಹಾಗೆಲ್ಲ ಮಾಡಲಿಕ್ಕಾಗೋದಿಲ್ಲ, ಇದನ್ನು ತನಿಖೆ ಮಾಡಲೇಬೇಕು ಅನ್ನುವಂಥ ಮಾತನ್ನು ನಿನ್ನೆ ಇಬ್ಬರು ಜಡ್ಜ್ಗಳು ಹೇಳಿದರು ಸುಪ್ರೀಂ ಕೋರ್ಟ್ನ. ಆಮೇಲೆ ನಮ್ಮಲ್ಲಿ ಒಂದು ಮಾತಿದೆ, ಏನಂದರೆ ನಾವು ಕೆಳಗಡೆ ಕಮೆಂಟ್ ನೋಡುವಾಗ ನೋಡ್ತೇನೆ, ಈ ಅರವಿಂದ್ ಕೇಜ್ರಿವಾಲ್ ಇರಬಹುದು, ರಾಹುಲ್ ಗಾಂಧಿ ಪ್ರಕರಣ ಇರಬಹುದು, ಆಮೇಲೆ ಈಗ ಬಂದಿರುವಂಥ ಮಮತಾ ಬೇಗಮ್ ಇರ್ಬೋದು, ಇವ್ರ ಪ್ರಕರಣದ ಬಗ್ಗೆ ನಾವು ವಿಚಾರಣೆ ಬಗ್ಗೆ ಮಾತಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಹಾಕ್ತಾರೆ. ಏನಂತಂದರೆ, ಏನೂ ಆಗಲ್ಲ ಬಿಡ್ರಿ, ಅವ್ರಿಗೆ
ಕೋರ್ಟ್ ಏನು ಮಾಡೋಕ್ಕಾಗಲ್ಲ ಬಿಡ್ರಿ. ಕೋರ್ಟ್ ಖಂಡಿತವಾಗಿ ಏನೂ ಮಾಡಲಿಕ್ಕಾಗಲ್ಲ. ಕೋರ್ಟು ಕೇವಲ ಮತ್ತು ಕೇವಲ ತೀರ್ಪನ್ನು ನೀಡಬಹುದು. ಮುಂದೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ ಕೆಲಸ ಆಯಾ ಸರ್ಕಾರಗಳಾಗಿರ್ತದೆ. ತನಿಖೆ ಮಾಡಬೇಕಾದ ಕೆಲಸ ಆಯಾ ಸಂಸ್ಥೆಗಳದಾಗಿರ್ತದೆ. ಈಗ CBI ಅವರು ತನಿಖೆ ಮಾಡಬಹುದು ಅಂತ ಆದೇಶವನ್ನು ಸುಪ್ರೀಂ ಕೋರ್ಟ್ ಮಾಡಿದಾಗ ಸುಪ್ರೀಂ ಕೋರ್ಟ್ನ ಜವಾಬ್ದಾರಿಯಲ್ಲಿ ಮುಗೀತು. ತನಿಖೆ ಮಾಡಿ ಸರಿಯಾದ ಚಾರ್ಜ್ ಶೀಟ್ ಹಾಕಿ ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದಂಥ ಹೊಣೆಗಾರಿಕೆ ಯಾರ್ದು? ಆಯಾ ಸಂಸ್ಥೆಗಳದು. ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಈಗ ಎರಡನೇದಾಗಿ ನಡೆದಂಥ ಬೆಳವಣಿಗೆ, ನಿನ್ನೆ ಮೊನ್ನೆ ನಡೆದಂಥ ಬೆಳವಣಿಗೆ ಮತ್ತು ಇವತ್ತು ಮತದಾನದ ಕುರಿತು ಇರುವಂಥ ಅಪ್ಡೇಟ್ಗಳನ್ನು ಹೇಳ್ತೇನೆ. ಮೊದಲನೇದಾಗಿ ನೋಡಿ, ಐಪ್ಯಾಕ್ ಅನ್ನುವಂಥ ಸಂಸ್ಥೆ ಬಾಗಿಲು ಹಾಕಲಾಗಿದೆ. ಇದಕ್ಕೊಂದು ಸಣ್ಣ ಕಥೆಯನ್ನು ಹೇಳಿ ಇವತ್ತಿನ ಇದರ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗಲಿ ಅನ್ನುವಂಥ ಕಾರಣಕ್ಕೆ. ಒಬ್ಬ ಮನೇಲಿ ಒಬ್ಬ ಮುತ್ಯ ಇರ್ತಾನೆ, ಅಂದರೆ ವಯಸ್ಸಾದಂಥ ಮನುಷ್ಯ. ಅವನು ನೂರಾರು ಮದುವೆ ಮಾಡಿರ್ತಾನೆ. ಮಗಳ ಮದುವೆ, ಅಕ್ಕನ ಮದುವೆ, ತಂಗಿ ಮದುವೆ, ಮಕ್ಕಳ ಮದುವೆ, ಹೆಣ್ಮಕ್ಳ ಮದುವೆ ಎಲ್ಲ ಮದುವೆ ಮಾಡಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಮನೇಲಿ ಒಬ್ಬ ಯಜಮಾನ ಬಂದಿರ್ತಾನೆ. ಒಬ್ಬ ಹುಡುಗ ದೊಡ್ಡವನಾಗ್ಬಿಡ್ತಾನೆ. ಅಜ್ಜ, ಇನ್ಮೇಲೆ ನೀವು ಲಗ್ನ ಮಾಡಬೇಡ್ರಿ, ನೀವು ಲಗ್ನ ಹೋಗಿ ನೀವು ಅಡುಗೆ ಅವ್ನಿಗೆ ಹೇಳು, ಅವ್ನಿಗೆ ಹೇಳು, ಇವ್ನಿಗೆ ಹೇಳು, ಹಂದ್ರ ಹಾಕವ್ ಕರ್ಕೊಂಬ, ಆಮೇಲೆ ವಾಲ್ಗ ಊದವ್ರು ಕರ್ಕೊಂಬ, ಪುರೋಹಿತರು ಕರ್ಕೊಂಬ, ಇದೆಲ್ಲ ಬೇಡ. ಈಗ ಕಾಲ ಚೇಂಜ್ ಆಗಿದೆ. ಈಗ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಬಂದಿದೆ. ಆ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ನೀವೇನೇನು ಕೆಲಸ ಮಾಡ್ತೀರಲ್ಲ ಅವರೇ ಮಾಡಿಬಿಡ್ತಾರೆ. ಕೈಗೆ ಅಕ್ಷತೆ ಕೊಡೋದು ಅವ್ರದ್ದೇ ಕೆಲಸ, ಹೋಗ್ಬೇಕಾದ್ರೆ ತೆಂಗಿನಕಾಯಿ ಕೊಡೋದು ಅವ್ರದ್ದೇ ಕೆಲಸ. ನೀವು ಆರಾಮಾಗಿ ರುಮಾಲ್ ಸುತ್ಕೊಂಡು ಕೂತ್ಕೊಳ್ರಿ ಕಟ್ಟಿ ಮೇಲೆ, ಲಗ್ನ ನಾ ಮಾಡಿಸ್ತೀನಿ, ದಿಬ್ಬಣ ಕರ್ಕೊಂಡು ಹೋಗೋದ್ರಿಂದ ಹಿಡ್ದು ಎಲ್ಲ ಅವರು ಮಾಡ್ತಾರೆ. ಪಾಪ ಅಜ್ಜ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಲಗ್ನ ಆಗಬೇಕು. ಲಗ್ನ ಆಗೋ ಹಿಂದಿನ ದಿವಸ ಇದ್ದಕ್ಕಿದ್ದಾಗ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯವ್ರು ಓಡಿ ಹೋಗ್ಬಿಡ್ತಾರೆ, ಬಾಗಿಲ ಕೀಲಿ ಹಾಕೊಂಡ್ಬಿಡ್ತಾರೆ. ಆ ಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ಐಪ್ಯಾಕ್ದು ಆಗಿದೆ. ಐಪ್ಯಾಕ್ ಅನ್ನೋದು ಪ್ರಶಾಂತ್ ಕಿಶೋರ್ ಅವರ ಸಂಸ್ಥೆ. ಇದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಇದು ಪೊಲಿಟಿಕಲ್ ಅಡ್ವೈಸರಿ ಕಮಿಟಿ ಅಂತ, ಇಂಡಿಯನ್ ಪೊಲಿಟಿಕಲ್ ಅಡ್ವೈಸರಿ ಕಮಿಟಿ ಅಂತ ಹೆಸರಿಟ್ಕೊಂಡಿದ್ದಾರೆ. ಇದಕ್ಕೆ 3 ಜನ ಡೈರೆಕ್ಟರ್ ಇದ್ದಾರೆ. ಅದ್ರ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಪ್ರಶಾಂತ್ ಕಿಶೋರ್ ಇದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಏನಾಗಿದೆ ಅಂತ ಹೇಳ್ತೀನಿ. ಯಾಕೆ ಆ ಕಥೆ ಹೇಳಿದೆ? ಯಾಕೆಂದರೆ ಇಡೀ ಚುನಾವಣೆಯನ್ನು 2021ರಲ್ಲಿ ನಿಭಾಯಿಸಿದವರು ಪ್ರಶಾಂತ್ ಕಿಶೋರ್ ಹಾಗೂ ಮಮತಾ ಬೇಗಂ ಅವರು. TMC ಕಾರ್ಯಕರ್ತರಿಗೆ ಕೆಲಸ ಇರಲಿಲ್ಲ ಜಾಸ್ತಿ. ಹೋಗಿ ಎಲ್ಲಿ ಹೊಡಿ ಬಡಿ, ಯಾವ ಸಿಗ್ತಾನೋ ಒಂದು ತದಕು, ಹೋಗಿ ರಿಗ್ಗಿಂಗ್ ಮಾಡು, ಜಾಮ್ ಮಾಡು, ಬೂತ್ ಜಾಮ್ ಮಾಡು, ಹೋಗಿ ಓಟ್ ಹಾಕಿಬಿಡು, ಸತ್ತವ್ರ ಹೆಸರಲ್ಲಿ ಓಟ್ ಹಾಕು, ಬಿಟ್ಟು ಹೋದವ್ರಿಗೆ ಓಟ್ ಹಾಕು, ಅಷ್ಟು ಮಾತ್ರ ಕಾರ್ಯಕರ್ತರ ಕೆಲಸ ಇತ್ತೇ ವಿನ ರ್ಯಾಲಿ ಮಾಡೋದು ಹೆಂಗೆ, ಸ್ಟೇಜ್ ಹಾಕ್ಸೋದು ಯಾರು, ಟಿಕೆಟ್ ಹೆಂಗೆ ಕೊಡಬೇಕು, ಒಟ್ಟು ಇಡೀ ಚುನಾವಣೆಯ ಪ್ರಕ್ರಿಯೆಯನ್ನು ಹ್ಯಾಂಡಲ್ ಮಾಡಿದ್ದು ಪ್ರಶಾಂತ್ ಕಿಶೋರ್. ಕಳೆದ ಬಾರಿ ನರೇಂದ್ರ ಮೋದಿ ಅವರು ಅಷ್ಟೆಲ್ಲ ರ್ಯಾಲಿ ಮಾಡಿದ್ರು 77 ಸೀಟಿಗೆ ದಿಗ್ಬಂಧಿಸಲಾಗಿದೆ ಅಂತ ಮಮತಾ ಬೇಗಂ ಖಚಿತ ಆಗಿದ್ದರಿಂದ. ಹಾಗೆ ನೋಡಿದ್ರೆ ಭಾಳ ದೊಡ್ಡ ರಿಸಲ್ಟ್ ಅದು. ಯಾಕೆಂದರೆ 2016ರಲ್ಲಿ ಕೇವಲ 3 ಸೀಟ್ ಬಂದಿತ್ತು BJPಗೆ, 21ರಲ್ಲಿ 77 ಸೀಟ್ ಬಂದು. ಯಾವಾಗ? ಅದು ಕೋವಿಡ್ನ ಸಂದರ್ಭದಲ್ಲಿ ದೇಶ ಆರ್ಥಿಕವಾಗಿ ಚೇತರಿಸಿಕೊಳ್ಳಾರ್ದಂಥ ಅತ್ಯಂತ ಸಂದಿಗ್ಧ ಸ್ಥಿತಿ. ಜೊತೆಗೆ ಭಾರತೀಯ ಜನತಾ ಪಾರ್ಟಿಗೆ ಬೇಸ ಇರಲಿಲ್ಲ. ಅಲ್ಲಿ TMCಯಿಂದ ಬಂದವ್ರಿಗೆಲ್ಲ ಕರ್ಕೊಂಬಂದು ಟಿಕೆಟ್ ಕೊಟ್ಟಿದ್ದರು. ಈ ಬಾರಿ ಹಾಗಾಗಿಲ್ಲ. ಅದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಹೀಗಿರುವಾಗ ಮಮತಾ ಬೇಗಂ ಈ ಸಲ ಚುನಾವಣೆ ಏನೇನು ಮಾಡಿದರು, ಸಂಪೂರ್ಣವಾಗಿ ಐಪ್ಯಾಕ್ಗೆ ವಹಿಸ್ಬಿಟ್ರು ಎಲ್ಲವನ್ನು. ಇವೆಂಟ್ ಮ್ಯಾನೇಜ್ಮೆಂಟ್ ರೀತಿಯಲ್ಲಿ ಕಾರ್ಯಕರ್ತರ ಕೆಲಸ ಇಲ್ಲ. ಕಾರ್ಯಕರ್ತರು ಹೋಗಿ ಜನರನ್ನು ಓಲೈಸಿ ಅವ್ರಿಗೆ ಟಿಕೆಟ್ಗಳನ್ನು ಕೊಟ್ಟು, ಆಮೇಲೆ ಪೋಲಿಂಗ್ ಬೂತ್ ಏಜೆಂಟ್ರು ಯಾರು ಆಗಬೇಕು, ಹೊರಗಡೆ ಯಾರು ಕೂತಿರಬೇಕು, ನೀರಿನ ಸಪ್ಲೈ ಮಾಡೋದು ಹೆಂಗೆ, ಆಮೇಲೆ ಹೋಗಿ ಮನೆ ಹೋಗಿ ಓಟಿಗೆ ಹಾಕ್ಲಿಕ್ಕೆ ಕರ್ಕೊಂಬರೋದು ಹೆಂಗೆ, ಆಮೇಲೆ ಯಾರು ರಿಗ್ಗಿಂಗ್ ಮಾಡಬೇಕು, ಯಾರು ಜಾಮಿಂಗ್ ಮಾಡಬೇಕು, ಇದೆಲ್ಲ ಮ್ಯಾನೇಜ್ಮೆಂಟ್ನ ಐಪ್ಯಾಕ್ನವ್ರು ಮಾಡೋದನ್ನು ಐಪ್ಯಾಕು ಈ ಬಾರಿ ಇಲ್ಲವೇ ಇಲ್ಲ. 3 ದಿವಸದ ಕೆಳಗೆ ಬಾಗಿಲು ಹಾಕಿಬಿಟ್ಟಿದ್ದಾರೆ. ಅವ್ರ ಮೇಲೆ ಕೇಸ್ಗಳಿದ್ದಾವೆ. ಈಗ ಅವ್ರು ತಪ್ಪಿಸ್ಕೊಂಡು ಓಡಾಡುವ ಸ್ಥಿತಿಯಲ್ಲಿ ಅವರಿದ್ದಾರೆ. ಹಾಗಾದರೆ ಇಡೀ ಚುನಾವಣೆಯನ್ನು ನಿಭಾಯಿಸಬೇಕಾದವರು ಯಾರು? ನಿಭಾಯಿಸಬೇಕಾದ ಕ್ಯಾಡರು ಕೆಲಸವನ್ನೇ ಮಾಡ್ತಾಯಿಲ್ಲ. ಇದು ವಾಸ್ತವವಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ಸ್ಥಿತಿ. ಇದು ಯಾವುದೂ ಉತ್ಪ್ರೇಕ್ಷೆ ಅಲ್ಲ, ಇದ್ಯಾವುದೋ ಕಪೋಲಕಲ್ಪಿತ ಕಥೆ ಅಲ್ಲ, ಕಲ್ಪನಾ ವಿಲಾಸವಲ್ಲ. ಏನಾಗಿದೆ ಅದನ್ನು ನಾನು ತಮ್ಮೆದುರು ಹೇಳ್ತಾ ಇದ್ದೀನಿ. ಐಪ್ಯಾಕ್ ಆಫೀಸ್ ಬಾಗಿಲು ಹಾಕಿದೆಯಲ್ಲ, ನೀವು ಗೂಗಲಲ್ಲಿ ಚೆಕ್ ಮಾಡ್ಕೋಬಹುದು. ಎರಡನೇದಾಗಿ ಅಲ್ಲಿ ಬಂದಿರುವಂಥ ಸಿಬ್ಬಂದಿ ಏನು ಭದ್ರತಾ ಸಿಬ್ಬಂದಿ ಅವರು ಮಾಡಿದಾರಲ್ಲ, ಅವರು ಕೆಲಸ ಮಾಡುವ ಧಾಟಿಯನ್ನು, ಅವರ ನಡೆಯನ್ನು ನಿಮಗೆಲ್ಲ ಹೇಳಿದ್ದೀನಿ ನಾನು. 2 ದಿವಸದ ಕೆಳಗೆ ಒಂದು ಬೆಳವಣಿಗೆ ಆಯ್ತಲ್ಲಿ. ಏನಂತಂದರೆ, ಈ ಸೌತ್ ದಿನಾಜ್ಪುರ್ ಮತ್ತು ವೆಸ್ಟ್ ದಿನಾಜ್ಪುರ್ನಲ್ಲಿ ಮುಸಲ್ಮಾನರ ಬಾಹುಳ್ಯ ಇರೋ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ರ್ಯಾಲಿ ಮಾಡುವಾಗ ಬಂದು ಗಲಾಟೆ ಮಾಡಲಿಕ್ಕೆ ಮತಾಂಧರು ಪ್ರಯತ್ನ ಮಾಡಿದರು. ಆವಾಗ ಯಾವ ರೀತಿಯ ದಾಳಿಯನ್ನು ಮಾಡಲಾಯಿತು ಅಂತಂದರೆ, ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಇಡೀ ವಾತಾವರಣ ಉದ್ವಿಗ್ನಗೊಂಡ್ಬಿಡ್ತು. ಎಲ್ಲೂ ಭಾಳ ದೊಡ್ಡದಾಗಿ ಪ್ರಚಾರ ಆಗಿಲ್ಲ ಅದು. ಅದಾದ ಮೇಲೆ ಒಂದು ತೀರ್ಮಾನವನ್ನು ಮಾಡಲಾಯಿತು. ಏನಂದರೆ, ಮುಂದಿನ 48 ಗಂಟೆಗಳ ಕಾಲ ಯಾರೂ ಬೈಕ್ ರ್ಯಾಲಿ ಮಾಡೋ ಹಾಗಿಲ್ಲ, ಬೈಕ್ಗಳಲ್ಲಿ 4-4, 5-5 ಜನ 5-5 ಬೈಕ್ಗಳನ್ನು ತೆಗೆದುಕೊಂಡು ರಸ್ತೆಯಲ್ಲಿ ಇಳಿಯೋ ಹಾಗಿಲ್ಲ,
ಅನಿವಾರ್ಯವಾಗಿ ಶಾಲೆಗೆ ಬಿಡಲಿಕ್ಕೆ, ಆಫೀಸಿಗೆ ಹೋಗಲಿಕ್ಕೆ ಮಾತ್ರ ಬೈಕ್ಗಳನ್ನು ಬಳಸಬೇಕೇ ವಿನಃ ಯಾವುದೇ ರಾಜಕೀಯ ಕೆಲಸಗಳಿಗೆ ಬೈಕ್ಗಳನ್ನು ಬಳಸುವ ಹಾಗಿಲ್ಲ. ಜನ ಗುಂಪು ಗುಂಪಾಗಿ ಓಡಾಡೋ ಹಾಗಿಲ್ಲ. ರಾತ್ರಿ 10 ಗಂಟೆ ಮೇಲೆ ವೆಹಿಕಲ್ಗಳು ಯಾವ ಓಡಾಡ್ತವೆ ಅದನ್ನು ನಾಕಾಬಂದಿ ಮಾಡಿ ಪರೀಕ್ಷೆ ಮಾಡಲಾಗತ್ತೆ. ಅಂದರೆ ಯಾವ ವಾತಾವರಣವನ್ನು ಸಂಪೂರ್ಣ ಹಾಳು ಮಾಡುವಂಥ ನಿರಂತರವಾದ ಪ್ರಯತ್ನ ನಡೀತಾ ಇತ್ತಲ್ಲ, ಅದಕ್ಕೆ ಸಂಪೂರ್ಣ ಕಡಿವಾಣ ಹಾಕಲಾಗಿದೆ. ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಆಕೆ ಭಾಳ ದೊಡ್ಡ ಮಟ್ಟದಲ್ಲಿ ಬೇರು ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಕಲ್ಕತ್ತಾ 1ರಲ್ಲಿ 45,000 ಕ್ಲಬ್ಗಳಿದ್ದಾವೆ ರಿಜಿಸ್ಟರ್ ಆಗಿರುವು. ಪ್ರತಿ ಗಲ್ಲಿಯಲ್ಲೂ ಒಂದು ಕ್ಲಬ್ ಇರುತ್ತೆ, ಅದಕ್ಕೆ ಸರ್ಕಾರವೇ ದುಡ್ಡು ಕೊಡುತ್ತೆ. ಅಲ್ಲಿ ಬಜೆಟ್ ಕೇಳಿ, ಈ ಕ್ಲಬ್ಸ್ ಅಂತ ಮಾಡಿದಾರಲ್ಲ ಪಶ್ಚಿಮ ಬಂಗಾಳದಲ್ಲಿ, ಆ ಕ್ಲಬ್ಸ್ಗೆ ಬಜೆಟ್ಟು ಸರ್ಕಾರ ಕೊಡುತ್ತೆ ದುಡ್ಡು. 860 ಕೋಟಿ ರೂಪಾಯಿ ಬಜೆಟನ್ನು ಈ ಏನು ಸ್ಪೋರ್ಟ್ಸ್ ಕ್ಲಬ್ಗಳಿಗೆ ಮೀಸಲಿಡಲಾಗಿದೆ. ಎಂಟರ್ಟೈನ್ಮೆಂಟು ಅದು ಇದು ಕೇರಮ್ ಮಾಡೋ ಕ್ಲಬ್ಬು ಅಂತ ಮಾಡಿಕೊಂಡು ಅಲ್ಲಿ ಎಲ್ಲ ಇರೋದು TMC ಕಾರ್ಯಕರ್ತರಿರ್ತಾರೆ. TMC ಕಾರ್ಯಕರ್ತರು ಆ ಏರಿಯಾದಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಯನ್ನು ನಿಯಂತ್ರಿಸೋದು, ನಿಭಾಯಿಸೋದು, ಅಲ್ಲೇ ಮೀಟಿಂಗ್ಗಳನ್ನು ಮಾಡ್ಕೊಳ್ಳೋದು, ಹೇಗೆ ಯಾರನ್ನ ತದಕಬೇಕು, ಯಾರು ಬಂದರು ಹೊಸದಾಗಿ ಹೇಗೆ ಏನು ಮಾಡಬೇಕು, ಇಡೀ ಸ್ಕೆಚ್ ಆಗ್ತಾ ಇದ್ದದ್ದೇ ಅಲ್ಲಿ. ಈ ಬಾರಿ ಅದಕ್ಕೆ ಯಾವ ರೀತಿಯ ಕಡಿವಾಣ ಹಾಕಲಾಗಿದೆ ಅಂದರೆ, ಮೊದಲನೇದಾಗಿ ಕ್ಲಬ್ನಲ್ಲಿ ರಾಜಕೀಯ ಚಟುವಟಿಕೆ ಮಾಡೋದ್ರ ಮೇಲೆ ನಿಗಾ ಇಡಲಾಗ್ತಾ ಇದೆ. ಎರಡನೇದು, ಈ ಕ್ಲಬ್ಗಳನ್ನ ಬಂದ್ ಮಾಡೋದಿಲ್ಲ, ನಮ್ಮ ಸರ್ಕಾರ ಬಂದರೆ 1500 ಕೋಟಿ ರೂಪಾಯಿ ಅದಕ್ಕೆ ಮೀಸಲಿಡ್ತೀವಿ ಸ್ಪೋರ್ಟ್ಸ್ ಕ್ಲಬ್ಗೆ ಅಂತ ಸ್ವತಃ ಅಮಿತ್ ಶಾ ಅವರು ಹೇಳಿದ್ದಾರೆ. ಅಮಿತ್ ಶಾ ಅವರು ನಿನ್ನೆ ಒಂದೇ ದಿವಸ 4 ಗಂಟೆಗಳ ಮೀಟಿಂಗನ್ನು ತೆಗೆದುಕೊಂಡ್ರು. ಯಾವ ವಿಷಯಕ್ಕೆ? ಇವತ್ತು ನಡೀತಾ ಇರೋ ಮತದಾನದ ಬಗ್ಗೆ ಅಲ್ಲ, 2ನೇ ಹಂತದ 29ನೇ ತಾರೀಕು ಮತದಾನ ಇದೆಯಲ್ಲ, ಈಗ ಬಿಡಿ 152 ಕ್ಷೇತ್ರಗಳಿಗೆ 16 ಜಿಲ್ಲೆಗಳಲ್ಲಿ ಈಗ ಮತದಾನ ಆಗ್ತಾ ಇರೋದು ಇವತ್ತು. 2ನೇ ಹಂತದ ಮತದಾನ ತಯಾರಿ ಅನ್ನುವಂಥ ಈಗಾಗಲೇ ಅಮಿತ್ ಶಾ ಕೆಲಸ ಮಾಡ್ತಾ ಇದ್ದಾರೆ. ಜನರ ಮನಸ್ಥಿತಿ ಬದಲಾಗಿದ್ದನ್ನು ನಾನು 2021ರಲ್ಲಿ ಕೂಡ ನಾನು ಇದೇ ರೀತಿ ವರದಿಯನ್ನು ಮಾಡಿದ್ದೇನೆ, ನಮ್ಮ ವಿಡಿಯೋಗಳನ್ನು ಮಾಡಿದ್ದೇನೆ. ಆವಾಗೂ ಇವಾಗೂ ವ್ಯತ್ಯಾಸ ನನಗೇನು ಕಾಣ್ತಾ ಇದೆ ಅಂದರೆ, ಆವಾಗ ನರೇಂದ್ರ ಮೋದಿಯವರ ಪ್ರವಾಹದ ರೀತಿಯಲ್ಲಿ ರ್ಯಾಲಿಗಳೇನೋ ಆಗ್ತಾ ಇದ್ವು, ಜನರ ಮನಸ್ಥಿತಿಯನ್ನು ಬದಲಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಪರಿಸ್ಥಿತಿ ಹೇಗಿತ್ತಂದ್ರೆ ಅವಾಗ ಪ್ರವಾಹದ ರೀತಿಯಲ್ಲಿ ಇಡೀ ವ್ಯವಸ್ಥೆ ಬದಲಾಗತ್ತೆ ಅನ್ನುವ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನುಗ್ಗಿದ್ದೇನೋ ನಿಜ. ಆದರೆ ಹೊರಗಿನವರು ಅಂತ ಹೇಳಿ ಮಮತಾ ಬೇಗಮ್ಮು ಜೊತೆಗೆ ತನ್ನ ಕಾಲು ಮುರಿದಿದೆ, ನಾನು ಬಂದು ಬೇಕು ಅಂತಲೇ ಕೆಡವಿದ್ರು, ನನಗೆ ಹಣೆ ಗಾಯ ಆಗಿದೆ ಅಂಥೇಳಿ ಸಿಂಪತಿಯನ್ನು ಗಿಟ್ಟಿಸುವ ಪ್ರಯತ್ನ ಮಾಡಿ ಯಶಸ್ವಿಯಾದರು. ಇಲ್ಲ ಅಂತ ಹೇಳುವಾಗಿಲ್ಲ. ಈ ಸಲ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಸೇರ್ಕೋಗಿದೆ ಅಂದರೆ, ಪಕ್ಕದಲ್ಲಿಯೇ ಇರುವಂಥ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಸಿಕ್ಕಾಪಟ್ಟೆ ದಾಳಿಯಾಗಿದೆ. ನೋಡಿ, ನೀವು ಮಂಗಳೂರು ಹೋದರೆ ಮಂಗಳ ಅಂತ ಒಂದು ಪತ್ರಿಕೆ 5,000, 6,000, 8,000, 10,000 ಸೇಲ್ ಆಗೋದು ಮಂಗಳ ಅಂತೇಳಿ. ನಾವು ಹೇಗೆ ಸುಧಾ ತರಂಗ ಉಳಿದ ಏರಿಯಾದಲ್ಲಿ ತರಿಸ್ತಿದ್ವೋ ಹಾಗೆ ಮಂಗಳೂರಿನಲ್ಲಿ ಸೌತ್ ಕೆನರಾದಲ್ಲಿ ಈ ಮಂಗಳ ಅನ್ನೋ ಮ್ಯಾಗ್ಝಿನ್ ಓದು. ಏನಿದೆ ಆ ಮ್ಯಾಗ್ಝಿನಲ್ಲಿ ಅಂದರೆ, ಬಾಬು ಕೃಷ್ಣಮೂರ್ತಿ ಸಂಪಾದಕರು, ಹಿರಿಯ ಜೀವಿ, ಹಿಂದುತ್ವದ ಬಗ್ಗೆ ಅಪಾರವಾದಂಥ ಇದನ್ನು ಇಟ್ಕೊಂಡಂಥ ಭಕ್ತಿಯನ್ನು ಇಟ್ಕೊಂಡಂಥ ಮನುಷ್ಯ, ಅಭಿಮಾನದ ಮನುಷ್ಯ. ಅವರು ಅದರಲ್ಲಿ ಏನಂದರೆ ಬರೀ ಧಾರಾವಾಹಿಗಳು, ಇಷ್ಟೂ ಪುಟದಲ್ಲಿ 5, 6, 7 ಧಾರಾವಾಹಿಗಳು. ಅದು ಆ ಭಾಗದಲ್ಲಿ ಹೆಚ್ಚು ಪ್ರಚಲಿತ. ಯಾಕೆ ಅಂದರೆ ಕೇರಳದ ಜನರಿಗಿರುವಂಥ ಸಂಸ್ಕೃತಿ ಮಂಗಳೂರಿಗೆ ರವಾನೆ ಆಗಿರ್ತದೆ. ಕೇರಳದಲ್ಲಿ ಏನು ಓದ್ತಾರೋ ಅದನ್ನೇ ಮಂಗಳೂರವರು ಓದುವಂಥ ಹತ್ತಿರದಲ್ಲಿರುವಂಥ ರಾಜ್ಯಗಳು, ಒಂದು ಗಡಿಯನ್ನು ಹಂಚಿಕೊಂಡಂಥ ರಾಜ್ಯಗಳು, ಇವು ಪ್ರದೇಶಗಳು. ಅದೇ ಮಂಗಳ ಬೇರೆ ಕಡೆ ನಡೆಯೋದಿಲ್ಲ. ಏಕೆಂದರೆ ಅದು ಆ ಪ್ರಭಾವ, ಕೇರಳದ ಪ್ರಭಾವ ಮಂಗಳೂರು ಮೇಲಿತ್ತು. ಹಾಗೆ ಬಾಂಗ್ಲಾದೇಶೀಯ ಹಿಂದೂಗಳ ಮೇಲೆ ಆಗಿರುವಂಥ ದೌರ್ಜನ್ಯ ಇದೆಯಲ್ಲ, ಅದರ ಇಂಪ್ಯಾಕ್ಟು, ಗಾಢತೆ, ಅದರ ನೋವು, ವೇದನೆ ನಮಗೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡದಲ್ಲಿ ಇರೋರಿಗಿಂತ ಹೆಚ್ಚಾಗಿ ಬಂಗಾಲದಲ್ಲಿ ಯಾರಿದ್ರೋ ಪಕ್ಕದಲ್ಲಿ ಅವ್ರಿಗೆ ಹೆಚ್ಚು ನಾಟಿರುತ್ತೆ. ಆಮೇಲೆ ನಿಮಗೆ ಒಂದು ಸಲ ಯಾವತ್ತಾರು ನೀವು ಕಲ್ಕತ್ತಾಗೆ ಹೋದಾಗ ರಾತ್ರಿ ಹೊತ್ತಲ್ಲಿ ಓಡಾಡಿ ನೋಡ್ರಿ, ಎಲ್ಲ ಬಿಳೆ ಟೊಪ್ಪಿಗೆ ತಲೆ ಮೇಲೆ ಹಾಕ್ಕೊಂಡು, ಲಂಡ್ ಪಂಜಾಮ ಹಾಕ್ಕೊಂಡು, ರಾತ್ರಿ 10 ಗಂಟೆ, 11 ಗಂಟೆ, 12 ಗಂಟೆ, 1 ಗಂಟೆಗೆ ಬೈಕ್ ಹೊಟ್ಟು ಬರ್ರ ಇಡೀ ಕಲ್ಕತ್ತಾದಲ್ಲಿ ಜನ ಓಡಾಡ್ತಾ ಇರ್ತಾರೆ. ಮಾಲ್ಡಾ, ಮುರ್ಷಿದಾಬಾದ್ ಅವನ್ನೆಲ್ಲ ಬಿಟ್ಬಿಡಿ, ನಾ ಹೇಳ್ತಾ ಇರೋದು ಮೆಟ್ರೋಪಾಲಿಟನ್ ಕಲ್ಕತ್ತಾದಲ್ಲಿ. ಯಾವುದೇ ಆದರೂ ಹಿಂದೂಗೆ ಆವಾಗ ಒಂದು ಭಯ ಕಾಡ್ಲಿಕ್ಕೆ ಶುರು ಆಗುತ್ತೆ, ಏನಿದೆ ಈ ರೀತಿ ಆಗ್ತಾ ಇದೆ ಅಂತ. ಜೊತೆಗೆ ಈ ಬಾರಿ ಏನಾಗಿದೆ, ಮಮತಾ ಬೇಗಂ ಸಂಪೂರ್ಣವಾಗಿ ಮುಸಲ್ಮಾನರ ಪರ ಅನ್ನೋ ದೊಡ್ಡ ನರೇಟಿವ್ ಪ್ರಪಗಂಡ ಆಗೋಗಿದೆ. ಇದು ಹಿಂದೂಗಳಲ್ಲಿ ಒಂದು ಭಯವನ್ನು ಉಂಟು ಮಾಡಿದೆ. ನಾವು ಅಲ್ಪಸಂಖ್ಯಾತರು ಅನ್ನೋ ಭಾವನೆಗೆ ಬಂದುಬಿಟ್ಟಿದ್ದಾರೆ. ಫಿರ್ಹಾದ್ ಹಕೀಮ್ ಅಂತೇಳಿ ಅಲ್ಲಿ ಮೇಯರು, ಆತ ಬಂಗಾಲಿ ಭಾಷೆಯಲ್ಲಿರೋ ಎಲ್ಲ ಬೋರ್ಡ್ಗಳನ್ನ ತೆಗೆಸಿ ಉರ್ದು ಭಾಷೆಯಲ್ಲಿ ಹಾಕಿದಾನೆ ರೀ ಕಲ್ಕತ್ತಾದಲ್ಲಿ. ಯಾರಾದರೂ ನೋಡಿದ್ದೀರಾ ನೀವು? ಯಾರಿಗಾದರೂ ಓದ್ಲಿಕ್ಕೆ ಬರುತ್ತೆ? ಅವ್ರು ಮುಸಲ್ಮಾನರೇ ಉರ್ದು ಓದ್ತಾರನ್ರಿ, ಅವರು ಕೂಡ ಓದ್ಲಿಕ್ಕೆ ಬರೋದಿಲ್ಲ. ಆ ರೀತಿಯಾದಂಥ ಮತಾಂಧತೆ ಇರೋದ್ರಿಂದ ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ನರೇಟಿವ್ ಸೃಷ್ಟಿ ಮಾಡಿರೋದ್ರಿಂದ ಒಲವು ಕಾಣಿಸ್ತಾ ಇದೆ. ಏನಾಗಬಹುದು,
ಪರ್ಸೆಂಟೇಜ್ ಆಫ್ ವೋಟ್ಸ್ ಆದಮೇಲೆ ನಾಳೆ ಸಂಜೆ ಮಾತಾಡೋಣ. ಮಧ್ಯಾಹ್ನದ ಸಂಚಿಕೆಯಲ್ಲಿ ವಾತಾವರಣ ಹೇಗಿತ್ತು, ಹಿಂಸೆಗಳಾದವು. ಯಾಕಂದರೆ ಒಂದು ಕಾರಣ ಇದೆ ಅಲ್ಲಿ. ಏನಾಗಿದೆ ಅಂದರೆ 100 ಜನರಿಗೆ ಮಮತಾ ಬೇಗಂ ಟಿಕೆಟ್ ಕೊಟ್ಟಿಲ್ಲ. ಹೋದ ಸಲ ಯಾರ್ಯಾರು MLAಗಳಿದ್ರು ಆ 100 ಜನ ಕಳ್ಳೆಕಾಯಿ ತಿನ್ಕೊಂಡು ಸುಮ್ಮನೆ ಕೂತಿರಲ್ಲ ಅವರು. ಒಂದು ಮಮತಾ ಬೇಗಂ ವಿರುದ್ಧ ಕೆಲಸ ಮಾಡ್ತಾ ಇರ್ತಾರೆ. ಎರಡನೇದು ಎಷ್ಟು ಸಾಧ್ಯವೋ ಅಷ್ಟು ಹಿಂಸೆಗಳಾಗುವ ಹಾಗೆ ನೋಡ್ಕೊಳ್ಳೋ ಬಗ್ಗೆ ಅನುಮಾನವನ್ನು ಇಟ್ಕೊಳ್ಳಾಗಿಲ್ಲ. ನೀವು ಎಷ್ಟೇ ಭದ್ರತಾ ಸಿಬ್ಬಂದಿ ಅವ್ರನ್ನಿಟ್ಟರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಹಿಂಸೆ ಆಗಬಹುದು, ಅಥವಾ ಜನ ಹೋಗಲಿಕ್ಕೆ ಸಮಸ್ಯೆ ಆಗಲಾರ್ದಾಗಿ ವಾತಾವರಣ ನಿರ್ಮಾಣ ಮಾಡಬಹುದೇ ವಿನ ಈ 100 ಜನ ಆಗಲಿ ಅಥವಾ ಮತದಾನ ಸಿಗಲಾರದೆ ಬಂದಿರುವಂಥ ನುಸುಳುಕೋರರು ಸುಮ್ಮನೆ ಕೂಡುವ ಸಾಧ್ಯತೆ ಕಡಿಮೆ ಇರ್ತದೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಮತದಾನ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಏಕೆಂದರೆ ಭವ್ಯ ಭಾರತದ ನಿರ್ಮಾಣದಲ್ಲಿ ಪಶ್ಚಿಮ ಬಂಗಾಳದಂಥ ರಾಜ್ಯಗಳ ಅಗತ್ಯತೆ ತುಂಬ ಇದೆ. ಅಲ್ಲಿ ಮಮತಾ ಬೇಗಂ ಥರದವರಿದ್ದರೆ ಮುಂದೆ ಭಾಳ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಏಕೆಂದರೆ ಸರಹದ್ದು ಅದು ಬಾಂಗ್ಲಾದೇಶದಂಥ ದೇಶದ ಸರಹದ್ದು. ಯೋಚನೆ ಮಾಡಬೇಕಾದ ಸಂದರ್ಭ. ಆದ್ದರಿಂದ ಅದರ ಬಗ್ಗೆ ನಮ್ಗೆ ವಿಶೇಷವಾದಂಥ ಕಳಕಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.